ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚೈತ್ರಾಲ್ ಇನ್ ಒನ್ ಲಾಗ್ಗೆ ಎಲ್ರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ದಲೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಪ್ಲೀಸ್ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ಅಮೌಂಟ್ ಕಟ್ ಆಗೋದಾಗಲಿ ಆ ಥರ ಎಲ್ಲ ಏನೂ ಆಗೋದಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಒಂದು ವಿಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ನನ್ನ ಈ ಒಂದು ಲಾಗ್ ಬಂದು ಗೌರಿ ಹಬ್ಬದ ಸೆಲೆಬ್ರೇಷನ್ನು ಯಾವ ರೀತಿ ಇತ್ತು. ಸೊ ಮಾರ್ನಿಂಗು ಸ್ವಲ್ಪ ಕೆಲಸ ಎಲ್ಲ ನನ್ನದೇ ಆಗಿತ್ತು, ಯಾಕೆಂದರೆ ಕೆಲಸದ ಆಂಟಿ ಬೇರೆ ಬಿಟ್ಟು ಹೋದರು. ಸೊ ಅವ್ರಿಗೇನೋ ಪರ್ಸ್ನಲಿ ಪ್ರಾಬ್ಲಮ್ ಆಗಿದ್ದರಿಂದ ಕೆಲಸನೇ ಬಿಡ್ತೀನಿ ಅಂತ ಬಿಟ್ಟು ಹೋದರು. ನಾನು ಇನ್ನೇನು ಮಾಡೋದು, ಯಾರನ್ನಾರು ಬೇರೆಯವ್ರನ್ನ ನೋಡ್ಕೊಬೇಕಾಗುತ್ತಲ್ಲ ಅಂತ ಹೇಳಿಬಿಟ್ಟು, ಸೊ ನೋಡಿ ಮನೆಯೆಲ್ಲ ಫುಲ್ಲು ಹರಡಿತ್ತು. ಮಕ್ಕಳು ಇಬ್ಬರು ಕೂಡ ಟಿ ವಿ ನೋಡ್ಕೊಂಡು ಕೂತ್ಕೊಂಡಿದ್ರು. ನಾನಿಲ್ಲಿ ಸ್ವಲ್ಪ ಎಲ್ಲ ಮನೆಯೆಲ್ಲ ಕ್ಲೀನ್ ಇತ್ತು. ಗೌರಿ ಹಬ್ಬ ಆಗಿರೋದ್ರಿಂದ ಸ್ವಲ್ಪ ವಾಷಿಂಗ್ ಎಲ್ಲ ಇತ್ತು. ಸೊ ಹಿಂದಿನ ದಿವಸನೇ ಮಾಡೋಣ ಅಂತ, ಅದಕ್ಕೆ ಟೈಮ್ ಬೇರೆ ಇರಲಿಲ್ಲ ನನಗೆ. ಶಾಪಲ್ಲೆಲ್ಲ ಸ್ವಲ್ಪ ಕೆಲಸ ಇತ್ತು. ಸೊ ಗಂಜಿ ಮಾಡಿದ್ದೆ, ಗಂಜಿ ಕುಡಿಯೋಣ ಅಂತ ಹೇಳಿಬಿಟ್ಟು, ಇದು ಫಸ್ಟ್ ಟೈಮ್ ಮಾಡಿದ್ದು ಗಂಜಿ ನಾನು. ನೋಡೋಣ ನನ್ನ ಮಗ ಯಾವ ಥರ ಎಕ್ಸ್ಪ್ರೆಷನ್ ಕೊಡ್ತಾನೆ ಅಂತ ಹೇಳಿಬಿಟ್ಟು. ಗೊತ್ತಾ ಹೆಂಗೆ ತಿನ್ನು ತೋರಿಸಿ ನೋಡೋಣ. ಹಂಗೆ ಕುಡಿಯೋದಾ? ಅಲ್ಲ ಕಣೋ, ಅನ್ನ ಎಲ್ಲ ತಿನ್ಕೊಬಿಡ್ಬೇಕು ಫಸ್ಟು, ಆಮೇಲೆ ಅದು ನೀರನ್ನ ಕುಡ್ಕೊಳ್ಳೋದು. ತಿನ್ನು ಫಸ್ಟು. ಇವಾಗ ನೋಡೋಣ, ಹೊಸದು ರೆಸಿಪಿ ಇದು. ತಿನ್ನು, ಚೆನ್ನಾಗಿದೆಯಾ ನೋಡು, ಹೇಳು ನನಗೆ. ನೀಟಾಗಿ ಕುತ್ಕೋ. ಸೊ ನಮ್ಮ ಮನೇಲಿ ಈ ಥರ ಅಕ್ಕಿ ಗಂಜಿ ಮಾಡಿದ್ದು ಫಸ್ಟ್ ಟೈಮು. ನನಗೂ ಮಾಡೋದಕ್ಕೆ ಬರೋದಿಲ್ಲ. ಸೊ ನೋಡೋಣ ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡ್ ಮನೇಲಿ ಈ ಥರ ಮಾಡ್ತಾರೆ. ಅವ್ರ ಮನೇಲಿ ಇದನ್ನು ನಾನು ಒಂದು ಸರಿ ಟೇಸ್ಟ್ ಮಾಡಿ ನೋಡಿದ್ದೆ. ಸೊ ಓಕೆ, ಚೆನ್ನಾಗಿತ್ತು. ನಾನು ಒಂದು ಸರಿ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಮಾಡಿದ್ದೆ. ನನ್ನ ಮಗನೂ ಸ್ವಲ್ಪ ನೋಡ್ದೆ ಟೇಸ್ಟು, ಓಕೆ ಅಮ್ಮ ಅಂತ ಅಂದ. ಬಟ್ ನಮಗೆ ಇದು ಅಷ್ಟು ಸೂಟ್ ಆಗೋಲ್ಲ. ಯಾಕೆ ಅಂತಂದರೆ ನಾವು ಫಸ್ಟ್ ಟೈಮ್ ಮಾಡಿದ್ರಿಂದ, ಮತ್ತು ನಾವು ಯಾವತ್ತೂ ಈ ಥರ ಅಕ್ಕಿಲಿ ಗಂಜಿ ಕುಡ್ದಿಲ್ಲ, ರಾಗಿ ಗಂಜಿ ಕುಡ್ದಿದ್ದೀವಿ. ಬಟ್ ಈ ಥರ ಅಕ್ಕಿ ಗಂಜಿ ಫಸ್ಟ್ ಟೈಮ್ ಮಾಡಿದ್ರಿಂದ ಇನ್ಮೇಲೆ ಪ್ರಾಕ್ಟೀಸ್ ಮಾಡ್ಕೊಬೇಕು, ನೋಡಬೇಕು ಯಾವ ರೀತಿ ಮಕ್ಕಳು ಕುಡಿತಾರೆ ಅಂತ ಹೇಳಿಬಿಟ್ಟು. ಇದು ರವೆ ಉಂಡೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಅಮ್ಮ ಕೊಟ್ಟಿದ್ರು. ಸ್ವಲ್ಪ ಅದನ್ನು ನೀರು ಅಥವಾ ಹಾಲು ಬಿಸಿನೀರು ಹಾಕಿ ಕಲಿಸ್ಕೊಡೋಣ ಅಂತ ಹೇಳ್ಬಿಟ್ಟು ಇದನ್ನು ಹಾಗೆ ಮಡಗಿದ್ದೆ. ಸೊ ನಂತರ ಇದು ಬಂದು ಇದು ಕಡುಬು ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಮಿಕ್ಸಿಂಗ್ ಮಾಡಿಕೊಟ್ಟಿದ್ದಾರೆ. ಸೊ ಜಸ್ಟ್ ಇದಕ್ಕೆ ತೆಂಗಿನಕಾಯಿ ತುರಿ ಹಾಕ್ಕೊಬೇಕು, ಎಳ್ಳು, ಬೆಲ್ಲ, ತೆಂಗಿನ ತುರಿ ಮತ್ತು ಏಲಕ್ಕಿ ಪೌಡರು, ಇಷ್ಟು ಮಾತ್ರ ಹಾಕಿರ್ತಾರೆ ಇದಕ್ಕೆ. ಸೊ ಇದನ್ನು ಸಹ ಅಮ್ಮನೆ ಮಿಕ್ಸ್ ಮಾಡಿ ಎಲ್ಲ ಕೊಟ್ಟಿದ್ದಾರೆ. ಜಸ್ಟ್ ಇದನ್ನು ನಾನು ಕಡುಬು ಮಾಡೋದಕ್ಕೆ ಯೂಸ್ ಮಾಡೋದಷ್ಟೇ. ಸೊ ನಂತರ ಕರ್ಜಿಕಾಯಿ ಮಾಡ್ಕೊಂಡು ಬಂದಿದ್ದೆ. ಸೊ ಕರ್ಜಿಕಾಯಿ ಅಷ್ಟೇ, ಆಲ್ರೆಡಿ ನಿಮಗೆ ನಾನು ನನ್ನ ವಿಡಿಯೋದಲ್ಲಿ ನಿಮಗೆ ಬರ್ತಿರುತ್ತೆ, ತೋರಿಸ್ತೀನಿ. ಸೊ ಕರ್ಜಿಕಾಯಿ ಎಲ್ಲ ಗಣಪತಿಗೆ ಅಂತ ಹೇಳಿಬಿಟ್ಟು ಮಾಡ್ಕೊಂಡು ಬಂದಿದ್ದೆ ಸಿಂಪಲ್ಲಾಗಿ. ಸೊ ನಂತರ ಬಂದು ಇದು ಹಸಿಟ್ಟು, ಇದು ರಾಗಿ ಹಸಿಟ್ಟನ್ನು ನೀಟಾಗಿ ತೌಟಿ ಅಂದರೆ ಬಟ್ಟೆ ಹಾಕಿ ಸೋಸಿ ಮಾಡಿರ್ತಕ್ಕಂಥದ್ದು. ಇದರೊಳಗೆ ಕಡುಬು ಮಾಡೋಣ ಅಂತ ಹೇಳಿಬಿಟ್ಟು, ಅಕ್ಕಿ ಕಡುಬು ಯೂಶ್ವಲಿ ತಿಂತಿರ್ತೀವಲ್ವ. ಸೊ ಇದು ಒಂದು ಸ್ವಲ್ಪ ಅಕ್ಕಿ ಥರನೇ ಇರುತ್ತೆ ವೈಟ್ಗೆ. ಸೊ ನಾನು ನಿಮ್ಮ ಮಾಡ್ದಾಗ ತೋರಿಸ್ತೀನಿ ಯಾವ ರೀತಿ ಬಂದಿರುತ್ತೆ ಅಂತ ಹೇಳಿಬಿಟ್ಟು. ಸೊ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಒಂದು ಹಳೆ ಕಾಲದ ಪದ್ಧತಿ ಅಂತಲೇ ಹೇಳ್ಬೋದು. ಈ ರಾಗಿ ಹಸಿಟ್ಟನ್ನು ನೀಟಾಗಿ ತೊಳೆದು ರಾಗಿನ ಒಣಗಿಸಿ, ನಂತರ ಅದನ್ನು ಆ ಹಿಟ್ಟನ್ನು ನೀಟಾಗಿ ಬಟ್ಟೆಯಲ್ಲಿ ಸೋಸಿ ಇಷ್ಟು ನೈಸಾಗಿದೆ ಅಂದರೆ ಮಕ್ಕಳಿಗೆ ರಾಗಿ ಸರಿ ಕೂಡ ಇದೇ ಥರನೇ ಮಾಡಿಕೊಡೋದು. ಸೊ ಆ ಹಿಟ್ಟಲ್ಲಿ ಕಡುಬು ಮಾಡೋಣ ಅಂತ ಹೇಳಿಬಿಟ್ಟು ಮಾಡಿರೋದು. ಸೊ ನಾನು ನಿಮಗೆ ಕಡುಬು ಮಾಡಿದಾಗ ನಿಮಗೆ ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ. ಸೊ ಇಷ್ಟು ಅಮ್ಮ ಮಾಡಿಕೊಟ್ಟಿರ್ತಕ್ಕಂಥ ಐಟಮ್ಸು ಹಬ್ಬಕ್ಕೆ ಅಂತ ಹೇಳಿ. ನನಗಂತೂ ತುಂಬಾ ಕೆಲಸ ಇರೋದ್ರಿಂದ ಈ ಥರ ಎಲ್ಲ ಮಾಡ್ಕೊಂಡು ಪ್ರಿಪರೇಷನ್ ಮಾಡೋದು ತುಂಬಾ ಕಷ್ಟ. ಸಿಂಪಲಾಗಿ ಮಾಡೋಣ ಅಂದ್ಕೊಂಡೆ, ಬಟ್ ಅಮ್ಮ ಎಲ್ಲ ರೆಡಿ ಮಾಡಿಕೊಟ್ಟಿದ್ರು. ಸೊ ಸ್ವಲ್ಪ ಟೀ ಎಲ್ಲ ಕೊಟ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಸ್ವಲ್ಪ ತಲೆಗೆಲ್ಲ ಮೆಹಂದಿ ಎಲ್ಲ ಹಾಕ್ಕೊಂಡಿದ್ದೆ. ಸೊ 5 ಗಂಟೆ ಅಷ್ಟೊತ್ತಿಗೆ ದೀಪ ಎಲ್ಲ ಹಚ್ಚೋಣ. ಕೆಲಸ ಎಲ್ಲ ನಾನೇ ಒಬ್ಬಳೇ ಮಾಡೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ. ನನಗೆ ಹರಿಬಿರಿ ಎಲ್ಲ ಮಾಡಿದ್ರೆ ಇಷ್ಟನೂ ಆಗೋದಿಲ್ಲ. ಸೊ ನಿಧಾನಕ್ಕೆ ಅದೆಲ್ಲ ನೀಟಾಗಿ ಎತ್ತಿಟ್ಟು ಅಂತ ಹೇಳಿಬಿಟ್ಟು ಮಧ್ಯಾಹ್ನಕ್ಕೆ ಮಕ್ಕಳಿಗೆ ಸ್ವಲ್ಪ ಜೋಳ ಎಲ್ಲ ಬೇಯಿಸ್ಕೊಂಡೋಣ. ಅವರು ಊಟ ಮಾಡೋದಕ್ಕೆ ನಾನಿನ್ನೂ ಏನು ಅಡುಗೆ ಪ್ರಿಪರೇಷನ್ ಮಾಡ್ಕೊಂಡಿರಲಿಲ್ಲ. ಹಾಗಾಗಿ ಸ್ವಲ್ಪ ಎಲ್ಲ ಕಿಚನ್ ಎಲ್ಲ ಕ್ಲೀನ್ ಆಯಿತು. ನೀಟಾಗಿ ಇದು ಮಾಡು, ಬೇಗ ಬೇಗ ಫುಲ್ಲು ನೀಟಾಗಿ ಇಂಡು. ಸೊ ಮಗಳು ದೇವ್ರ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಟ್ಲು. ಕೆಲವೊಂದು ಟೈಮಲ್ಲಿ ಮಕ್ಕಳು ಮನೇಲೇ ಇದ್ದರೆ ಕೆಲಸಗಳೇ ಆಗೋದಿಲ್ಲ. ಒಂದೊಂದು ಟೈಮು ಅವರು ಮಾಡ್ತೀನಿ ಅಂತ ಬಂದಾಗ ನಮಗೆ ಮಾಡೋದಕ್ಕೂ ಬಿಡೋದಿಲ್ಲ. ಸೊ ಇಲ್ಲಿ ನೋಡಿ, ಇವನು ನಾನು ಮಾಡ್ತೀನಿ ಅಂತ ಹೇಳಿಬಿಟ್ಟು ನನ್ನ ಕಡೆಯಿಂದ ಮಾಪನ್ನ ಕಿತ್ಕೊಂಡು ಅವ್ನು ಕ್ಲೀನ್ ಮಾಡೋದಕ್ಕೆ ಅಂತ ಬಂದಿದ್ದ. ಸೊ ಏನೋ ಒಂದು ಸ್ವಲ್ಪ ಹೊತ್ತು ಏನಾರು ಮಾಡ್ಕೊಳ್ಳಿ ಅಂತ ಬಿಟ್ಬಿಟ್ಟಿದ್ದೆ ಕೂಡ. ಸೊ ರಜಾ ಇದ್ದಿದ್ದರಿಂದ ಮತ್ತು ನನಗೂ ಕೂಡ ಮಧ್ಯಾಹ್ನ ಬೇರೆ ಆಗಿತ್ತು. ಮಧ್ಯಾಹ್ನದಲ್ಲೆಲ್ಲ ದೀಪ ಹಚ್ಚೋದೇನು ಅಷ್ಟು ಚೆನ್ನಾಗಿರಲ್ಲ, ಒಂದು ಸಂಜೆ ಮೇಲೆ ಹಚ್ಚೋಣ ಅಂತ
ಹೇಳಿಬಿಟ್ಟು ನಾನು ಕೂಡ ನಿಧಾನಕ್ಕೆ ಮನೆಯೆಲ್ಲ ಫುಲ್ಲು ಕ್ಲೀನ್ ಮಾಡಿಕೊಂಡು ನಿಧಾನಕ್ಕೆ ನನ್ನ ಕೆಲಸನ ಮುಗಿಸ್ಕೊಂಡೆ. ಸೊ ಇವನಂತೂ ನೆಲ ಒರೆಸಿದ್ದು ಇರಲಿ, ಮನೆ ತುಂಬ ಎಲ್ಲ ಮಲಿಕೊಂಡೆಲ್ಲ ನೆಲ ಒರೆಸ್ತಾ ಇದ್ದ. ಸೊ ನೋಡೋದಕ್ಕೆ ಆಗ್ತಿರ್ಲಿಲ್ಲ, ಸುಮ್ಮನೆ ಅಂತೂ ಇರೋದಿಲ್ಲ ಇವನು, ಏನಾದ್ರು ನಾನು ಮಾಡ್ತೀನಿ ಅಂತ ಬಂದುಬಿಡ್ತಾನೆ. ಸೊ ಫೈನಲಿ ಎಲ್ಲ ಆಯಿತು, ಮನೆ ಕ್ಲೀನಿಂಗ ಮತ್ತು ಪೂಜೆ ಎಲ್ಲ ಆಗಿ ಗೌರಿ ಹಬ್ಬ ಆಗಿದ್ದರಿಂದ ಬಾಗಿನ ಎಲ್ಲ ಇಟ್ಟು ಗೌರಿಗೂ ಪೂಜೆ ಮಾಡಿ ನಾಳೆ ಗಣಪತಿ ಜೊತೆ ಗೌರಿನೂ ತೊಗೊಂಡು ಬಂದು ಇನ್ನೊಮ್ಮೆ ಗೌರಿ ಪೂಜೆ ಕೂಡ ಮಾಡ್ತೀನಿ. ಸೊ ಹಾಗಾಗಿ ನನ್ನ ಒಂದು ನೆಕ್ಸ್ಟು ಗಣಪತಿ ವಿಡಿಯೋ ಲಾಗಲ್ಲಿ ನಾನು ಯಾವ ರೀತಿ ಗಣಪತಿ ಪೂಜೆ ಮಾಡಿದೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ. ನಂತರ ನಾನು ಸುಮಾರು 5 o'clock 5:30 ನಮ್ಮ ಹಸ್ಬೆಂಡ್ ಕೂಡ ಆಫೀಸಿಂದ ಬಂದರು. ಸೊ ಅವರಿಗೆ ಸ್ವಲ್ಪ ಟೀ ಮತ್ತು ಬಜ್ಜಿ ಎಲ್ಲ ಮಾಡಿಕೊಟ್ಟೆ. ಆದಮೇಲೆ ನಾವು ಹೋಗಿ ಗಣಪತಿ ತೊಗೊಂಬರೋಣ ಅಂತ ಹೇಳಿಬಿಟ್ಟು ಮಾರ್ನಿಂಗು 7 o'clock ಗಣಪತಿ ಕೂರಿಸೋದಿತ್ತು. ಮಾರ್ನಿಂಗೇ ಬೇಗ ಆಗೋದಿಲ್ಲ ಅಂತ ಹೇಳಿ ನಾವು ನೈಟೇ ತೊಗೊಂಡು ಬಂದು ಇಟ್ಬಿಡೋಣ, ಆಲ್ರೆಡಿ ಹೆಂಗಿದ್ರು ಮನೆಯೆಲ್ಲ ಕ್ಲೀನ್ ಆಗಿದೆಯಲ್ವ, ಸೊ ತೊಗೊಂಡು ಬಂದಿಡೋಣ ಅಂತ ಹೇಳಿಬಿಟ್ಟು ಪರ್ಚೇಸಿಂಗ್ಗೆ ಅಂತ ಹೋಗಿದ್ವಿ. ಮಣ್ಣಿಂದು ಪರಿಸರ ಸ್ನೇಹಿ ತಗೋಬೇಕು. ಇತ್ತಳನ ಇದೆಷ್ಟು? ಇದು ಎಲ್ಲೋದ್ರು ಅವರು ಸರ್? ಇದೆಷ್ಟು? ಇಲಿ ಇಲ್ಲ ಪೇಂಟ್ ಹಾಕ್ಬಿಟ್ಟಾರೆ. ಸೊ ಫೈನಲಿ ಗಣಪತಿ ಸೆಲೆಕ್ಷನ್ ಮಾಡೋದು ನನ್ನ ಮಗನಿಗೆ ಬಿಟ್ಟೆ, ಯಾಕೆಂದರೆ ಅವನು ಸ್ವಲ್ಪ ಪರಿಸರ ಸ್ನೇಹಿದೆ ನೋಡೋಣ ಅಂತ ನನ್ನ ಮೈಂಡಲ್ಲಿ ಇದ್ದಿದ್ದು. ಬಟ್ ಅವನಿಗೆ ಸ್ವಲ್ಪ ಕಲರ್ಫುಲ್ಲಾಗಿರೋದನ್ನ ನೋಡ್ತಾ ಇದ್ದ. ಅವ್ನಿಗೆ ಇಷ್ಟಪಟ್ಟಿರೋದಕ್ಕಿಂತ ಅಲ್ವಾ ಮಾಡ್ತಾ ಇರೋದು ಗಣಪತಿ ಹಬ್ಬ ಅಂತ ಹೇಳಿ. ಸೊ ನಾನು ಯೂಶ್ವಲಿ ಪರಿಸರ ಸ್ನೇಹಿನೇ ನಾನು ತೊಗೊಂಡು ಬರ್ತಿದ್ದೆ. ನಾನು ಫ್ರೆಂಡ್ಸ್ ಯಾಕೆ ಗಣಪತಿ ಹಬ್ಬದ್ದು ಮಾಡ್ತಾಯಿದ್ದೀನಿ ಈ ವರ್ಷದಿಂದ ಅಂತ ಹೇಳಿದ್ರೆ, ನನ್ನ ಮಗನ ಮೇಲೆ ಒಂದು ಸಂಕಲ್ಪ ಇಟ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನು ಮತ್ತೆ ಬಿಡೋದೇ ಬೇಡ ನಾನು ಗಣಪತಿ ಪೂಜೆ ಮಾಡೋದು ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡ್ಕೊಂಡಿದ್ದೀನಿ. ಸೊ ಮಗನಿಗೆ ಚಿಕ್ಕವನಿದ್ದಾಗ ಮತ್ತು 3 years ಬಿಟ್ಬಿಟ್ಟಿದ್ದೆ. ಸೊ ಅದಕ್ಕಿಂತ ಮೊದಲು ನಾನು ಗಣಪತಿ ಪೂಜೆ ಮಾಡ್ತಾಯಿದ್ದೆ. ಸೊ ನಂತರ ಫೈನಲಿ ಗಣಪತಿನೆಲ್ಲ ತೊಗೊಂಡು ಹೋಗಿ ಮನೇಲಿಟ್ಟು ನಂತರ ನಾನು ಇಲ್ಲಿ ಸುಮಾರು 7:30 ನೆಲಮಂಗಲಕ್ಕೆ ಹೊರಟಿದ್ದೆ. ನಮ್ಮ ಹಸ್ಬೆಂಡ್ ಅವರ ಅಕ್ಕನಿಗೆ ಬಾಗಿನ ಕೊಟ್ಬಿಟ್ಟು ಬರೋದಕ್ಕೆ ಅಂತ ಹೇಳಿ, ಗೌರಿ ಹಬ್ಬದ ದಿವಸನೇ ಕೊಟ್ಟರೆ ಒಳ್ಳೇದು ಅಂತ ಹೇಳಿಬಿಟ್ಟು ಗೌರಿ ಹಬ್ಬದ ದಿವಸನೇ ಕೊಟ್ಬಿಟ್ಟು ಅವ್ರನ್ನ ಕರ್ಬಿಟ್ಟು ಬರೋಣ ಅಂತ ಹೇಳಿಬಿಟ್ಟು ಹೋಗಿದ್ದೆ. ಸೊ ಬಾಗಿನ ಎಲ್ಲ ಕೊಟ್ಟು ಸುಮಾರು ನಾವು ಮನೆಗೆ ಬರೋ ಹೊತ್ತಿಗೆ ಸುಮಾರು 10:30 ಆಗೋಗಿತ್ತು. ಸೊ ನಂತರ ಮಾರ್ನಿಂಗು ಗಣಪತಿ ಪೂಜೆ ಎಲ್ಲ ಪ್ರಿಪರೇಷನ್ ಎಲ್ಲ ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇನ್ನು ಬರೀ ಮಾರ್ನಿಂಗ್ ಇದ್ದಿದ್ದ ತಕ್ಷಣ ಗಣಪತಿಗೆ ಪೂಜೆ ಮಾಡೋದಷ್ಟೇ ಇದ್ದಿದ್ದು. ಸೊ ನಂತರ ನಮ್ಮ ಅಕ್ಕನಿಗೆ ಬಾಗಿನ ಎಲ್ಲ ಕೊಟ್ಬಿಟ್ಟು ಬಂದ್ವಿ. ಸೊ ಅವ್ರನ್ನ ಕರ್ಬಿಟ್ಟು ಬಂದ್ವಿ, ನಾಳೆ ಗಣಪತಿ ಕೂರಿಸಿದ್ದೀವಿ ಬನ್ನಿ ಅಂತ ಹೇಳಿಬಿಟ್ಟು. ನಾವು ಬರೋದು ಅವರಿಗೆ ಸಡನ್ನಾಗಿ ಹೋಗಿದ್ದು, ನಾವು ಗೊತ್ತಿರಲಿಲ್ಲ. ಅವರು ಕೂಡ ಶಾವಿಗೆ ಎಲ್ಲ ಮಾಡಿದ್ರು, ನಮ್ಮತ್ತೆ ಶಾವಿಗೆ ಎಲ್ಲ ಮಾಡಿಟ್ಟಿದ್ರು, ಕಾಳುಗೊಜ್ಜು ಮತ್ತು ಕೋಸಂಬರಿ ಎಲ್ಲ ಮಾಡಿಟ್ಟಿದ್ರು. ಸೊ ಊಟ ಎಲ್ಲ ಮುಗಿಸ್ಕೊಂಡು ಫೈನಲಿ ನಾವು ಅಲ್ಲಿಂದ ಹೊರಟು ಬಂದ್ವಿ.